ಅಂತೂ ಇಂತೂ ಹೇಗೋ ಪ್ರಯತ್ನ ಮಾಡಿ ಸೇರಿಕೊಂಡೆ ಆ ಭೀಮನಗೌಡನ ಮನೆಯನ್ನು. ಎಂದು ತಡ ಮಾಡದೆ ಶುರು ಮಾಡಬೇಕು ನನ್ನ ಚಮತ್ಕಾರದ ಫಲವನ್ನು. ಪಾಪ ಆ ಮಾಂತೇಶನ ಪಾಡು ನೋಡಿದರೆ ಅಯ್ಯೋ ಪಾಪ ಎನಿಸ್ತಾ ಇದೆ. ಅವನೊಬ್ಬ ಕಲಿತವನಾದರೂ ಕೂಡ ಆ ಗೌಡನ ಕೈಯಲ್ಲಿ ಕೊಯ್ಗೊಂಬೆಯಾಗಿ ಬಿಟ್ಟಿದ್ದಾನೆ. ಇರಲಿ, ಏನಾಗುತ್ತದೆ ಮುಂದೆ ನೋಡೋಣ. ಒಂಟಿಯಾಗಿ ಕಾಡಿನಲ್ಲಿ ಏನೋ ವಿಚಾರ ಮಗ್ನರಾಗಿ ನಿಂತಿದ್ದೀರಲ್ಲ? ಛೇ, ಹಾಗೇನಿಲ್ಲ. ಈ ಹಚ್ಚನ ಹಸಿರು ತುಂಬಿರುವ ಈ ಭೂಮಿ ತಾಯಿಯನ್ನು ನೋಡುತ್ತಾ ಕಣ್ಣಿಗೆ ಸ್ವಲ್ಪ ತಂಪೆಣಿಸು ಹಾಗೇ ನೋಡುತ್ತಾ ಸುಮ್ಮನೆ ನಿಂತುಕೊಂಡಿದ್ದೆ. ನಿನ್ನೆ ನೀವು ನಮ್ಮ ಮನೆಗೆ ನನ್ನ ತಂದೆಯವರೊಂದಿಗೆ ಬಂದಾಗಲೇ ಗೊತ್ತಾಯ್ತು ನೀವು ತುಂಬಾ ರಸಿಕತೆ ಇರುವರು ಅಂತ. ಅಂತ ರಸಿಕತೆ ಏನೂ ಇಲ್ಲ ಶಕುಂತಲವರೇ. ಮನಸ್ಸಿಗೆ ಬೇಜಾರಂತ ನನ್ನ ಈ ಜೀವನ ವ್ಯರ್ಥವಾಗಿ ವ್ಯಸನವಾಗಿ ಹೋಗುತ್ತದೆ ಅಂತ ಸ್ವಲ್ಪ ವಿಚಾರ ಮಾಡುತ್ತಾ ನಿಂತಿದ್ದೆ ಅಷ್ಟೇ. ನೋಡಿ ಪ್ರವೀಣ್, ಈ ಹಾಳಾದ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಹೇಗೆ ಬರುತ್ತದೆ ಈ ಜೀವನವನ್ನು ಹಾಗೆ ಬಾಳ್ಬೇಕು. ಅಂದಾಗ ಮಾತ್ರ ಈ ವ್ಯಸನವೆಲ್ಲ ಮಾಯಾಗಿ ಹೋಗಿ ಬಿಡುತ್ತದೆ. ಅದು ಹೇಗೆ ಸಾಧ್ಯ ಶಕುಂತಲವರೇ, ಹೇಗೆ ಸಾಧ್ಯ? ನೀವಂತೂ ಸಕಲ ಸಂಪತ್ತುಳ್ಳ ಸುಖಿಗಳು, ಆದರೆ ನಾನು ಹಾಗಲ್ಲ. ನೋಡಿ, ನಾನು ಹಣದಲ್ಲಿ ಮಾತ್ರ ಸುಖಿ. ನನಗೂ ಕೂಡ ನಿಮ್ಮ ಹಾಗೆ ಅನೇಕ ವ್ಯಸನಗಳಿವೆ. ಆದರೂ ನೀವು ಎಂದಾದರೂ ಸುಖಿಗಳು ಬಟ್ ನಾನು ಹಾಗಲ್ಲ. ಇವಳೇಕೋ ನನ್ನನ್ನು ಬಹಳ ಹತ್ತಿರದ ಥರ ಮಾತನಾಡುತ್ತಿದ್ದಾಳಲ್ಲ. ಇರಲಿ, ಇವಳಿಂದ ನನಗೇನು ನಷ್ಟವಿಲ್ಲ, ಮತ್ತಷ್ಟು ಉಪಯೋಗವೇ ಆಗುತ್ತದೆ ಇದೆ. ಹಾ ಶಕುಂತಲವರೇ, ಹೇಳಿ ಮಿಸ್ಟರ್ ಪ್ರವೀಣ್, ನೀವೇನು ಸಂಕೋಚ ಪಟ್ಕೊಳ್ಳೋದಿಲ್ಲ ಅಂದರೆ ನಾನೊಂದು ಮಾತು ತಿಳಿಸ್ಬೋದಾ ನಿಮಗೆ? ಅವಶ್ಯವಾಗಿ ಹೇಳಬಹುದು ಶಕುಂತಲವರೇ, ಅವಶ್ಯವಾಗಿ ಹೇಳಬಹುದು. ಅದು ನನ್ನಿಂದ ಸಾಧ್ಯವಾದರೆ ಖಂಡಿತವಾಗಿ ನೆರವೇರಿಸಿಕೊಡುತ್ತೇನೆ. ನೋಡಿ ಪ್ರವೀಣ್, ನಿನ್ನೆ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ನೋಡ್ದಾಗ್ಲಿದ್ರು ನನಗೆ ನಿಮ್ಮದೇ ಧ್ಯಾನ, ನಿಮ್ಮದೇ ವಿಚಾರ, ಮತ್ತೆ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ಮತ್ತೆ ಮತ್ತೆ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರವೀಣ್. ಪ್ರವೀಣ್, ಐ ಲವ್ ಯು ಪ್ರವೀಣ್, ಐ ಲವ್ ಯು. ನೋಡು ಶಕುಂತಲ, ಆತುರಗಾರನಿಗೆ ಕೊಡಲಿ ಪೆಟ್ಟು ಎನ್ನುವ ಗಾದಿ ಮಾತು ನೀನು ಇನ್ನೂ ಕೇಳಿಲ್ವೇ? ಹಾಗಾದ್ರೆ ನೀವು ನನ್ನ ಪ್ರೀತಿಸೋದಿಲ್ವೇ? ನೋಡು ಶಕುಂತಲ, ನೀನ ಈ ಪ್ರೀತಿ ಈ ಪ್ರೇಮ ಎನ್ನುವುದು ನಮ್ಮಂಥವರಿಗೆ ಒಂದು ಕನಸಿನ ಮಾತಿದ್ದಂತೆ. ಏಕೆಂದರೆ ಅದು ಎಂದಿಗೂ ನನಸಾಗುವುದಿಲ್ಲ. ನಾನು ಮಾಡಿದರ ಲವರ್ಗಳು ನನ್ನ ಎಷ್ಟೋ ಬಿಟ್ಟು ಹೋಗಿದ್ದಾರೆ. ನೋಡಿ ಪ್ರವೀಣ್, ಆ ಕನಸನ್ನು ನನಸು ಮಾಡ್ಬೇಕಂತ ನಾನು ಇಲ್ಲಿಗೆ ಬಂದಿದ್ದು. ನೋಡಿ ಶಕುಂತಲ ಅವರೇ, ನೀವೇನು ನನ್ನನ್ನು ಪ್ರೀತಿಸಬಹುದು ನಿಜ, ಆದರೆ
ಮುಂದೊಂದು ದಿನ ನನ್ನೊಂದಿಗೆ ನೀನು ಬಾಳಲು ಆಗುವುದಿಲ್ಲ. ಅದು ಏಕಾಗೋದಿಲ್ಲ ಅಂತ ನೀವೇ ಹೇಳ್ತೀರಾ? ಹೇಳುವುದೇನಿದೆ ಶಕುಂತಲವರೇ, ಹೊಟ್ಟೆಯ ಪಾಡಿಗಾಗಿ ನಿಮ್ಮ ಮನೆಯಲ್ಲಿ ನಾನೊಬ್ಬ ನಿರುದ್ಯೋಗಿ. ಆದರೆ ನಿಮ್ಮ ತಂದೆ ಅಪಾರ ಶ್ರೀಮಂತರು. ಅಷ್ಟೇ ಅಲ್ಲ ಶಕುಂತಲ, ನನಗೂ ನಿನಗೂ ಈ ಭೂಮಿ ಆಕಾಶದ ಅಂತರವಿದೆ. ಪ್ರವೀಣ್, ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನನ್ನೊಂದಿಗೆ ನೀವು ಸಹಕರಿಸಿದರೆ ಅಷ್ಟೇ ಸಾಕು. ಮನೆಯಲ್ಲಿ ನಾನು ಒಪ್ಪಿಸ್ತೇನೆ. ಅದು ಹೇಗೆ ಸಾಧ್ಯ ಶಕುಂತಲವರೇ, ಹೇಗೆ ಸಾಧ್ಯ? ನೋಡಿ, ಒಂದ್ ವೇಳೆ ನನ್ನ ತಂದೆ ಈ ಮದುವೆಗೆ ಒಪ್ಕೊಳ್ಳದೆ ಹೋದ್ರೆ ಅವರಿಷ್ಟಪಟ್ಟ ಗಂಡನನ್ನು ನಾನು ಮದುವೆ ಆದ್ರೆ ಆಯ್ತು, ಅಷ್ಟೇ. ಅಂದರೆ ಇವಳು ಕಂಡವರಿಗೆ ಸೆರಗಾಸುವ ಸ್ವಭಾವದವಳಿದ್ದಂತೆ ಕಾಣ್ತಾ ಇದೆ. ಅಲ್ಲ, ಎಷ್ಟೊಂದು ಹಗರವಾಗಿ ಹೇಳುತ್ತಿದ್ದಾಳಲ್ಲ, ಮತ್ತೊಬ್ಬ ಗಂಡಸನನ್ನು ಲಗ್ನ ಆದರಾಯ್ತಂತ. ಇರಲಿ, ಏಕೆಂದ್ರೆ ಈ ಹೆಣ್ಣು ಹಠಮಾರಿ ಹೆಣ್ಣು. ಒಟ್ಟಿನಲ್ಲಿ ಇವಳನ್ನು ಪ್ರೀತಿಸುವಂತೆ ನಟನೆ ಮಾಡಿ ಅಷ್ಟೇ ಅಲ್ಲ, ಅಂದ್ರೆ ಮುಂದೆ ನನ್ನ ಕಾರ್ಯಕ್ಕೆ ಏನಾದರೂ ಅಡ್ಡಿ ಆಗಬಹುದು. ಹಾ ಶಕುಂತಲ ಅವರೇ. ಪ್ರವೀಣ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಮ ನಿರ್ಧಾರ? ಏನಿಲ್ಲ ಶಕುಂತಲ ಅವರೇ, ನನ್ನದೊಂದು ಕಂಡೀಷನ್. ನಿಮ್ಮ ಮದುವೆ ವಿಚಾರ ನಿಮ್ಮ ತಂದೆಯವರಿಗೆ ಗೊತ್ತಾದರೂ ನಿನ್ನ ಪ್ರೇಮ ಕೇವಲ ಪ್ರೇಮವಾಗಿ ಉಳಿದಿರಬೇಕಷ್ಟೇ. ಆಯ್ತು, ನೀವು ಹೇಳ್ದಾಗ್ಲೇ ಆಗ್ಲಿ. ಒಂದು ವೇಳೆ ನಮ್ಮಿಬ್ಬರ ಮದುವೆಗೆ ನನ್ನ ತಂದೆ ಒಪ್ಕೊಳ್ದೆ ಹೋದ್ರೆ ಆ ವಿಷಯ ಮುಂದೆ ಹೇಳುತ್ತೇನೆ. ಹಾ ಶಕುಂತಲ ಅವರೇ, ನಿಮ್ಮ ತಂದೆಯವರು ಹೇಗೆ ಅಪಾರ ಶ್ರೀಮಂತರಾದರಂತ ನನಗೆ ಸ್ವಲ್ಪ ಹೇಳುತ್ತೀರಿವ್ರ? ಅದು ಹೇಗಾದ್ರು ಅಂದ್ರೆ ಏನ್ ಹೇಳ್ಬೇಕು? ಹೇಗಂದ್ರೆ ಅವರು ಹೇಗೆ ಆದ್ರೆ ಅಂತೆ ಅದೇ ವಿಷಯ ಬೇಕಾಗಿತ್ತು ನನಗೆ. ಇಂತಹ ಸಂದರ್ಭದಲ್ಲಿ ಆ ವಿಚಾರ ಬೇಕೆ? ಮೊದಲು ನಮ್ಮಿಬ್ಬರ ವಿಚಾರ, ಆಮೇಲೆ ಅವ್ರ ವಿಚಾರ. ನಾವಿಬ್ರು ಸಂತೋಷದಿಂದ ಸುಖವಾಗಿರ್ಬೇಕಾದ್ರೆ ಅದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ನೀವು? ನನಗ ಬೇಕಾಗಿರುವ ವಿಷಯ ಅದೇ ವಿಷಯ. ಹಾ ಏನಿಲ್ಲ ಶಕುಂತಲ ಅವರೇ. ಯಾಕೆ ಪ್ರವೀಣ್, ಕೋಪನಾ? ಚೇಚೆ ಹಾಗೇನಿಲ್ಲ, ನೀನು ಹೇಗೆ ಹೇಳ್ತೀವೋ ಹಾಗೆ. ಇಲ್ಲ, ನನಗಿಂತ ನಿಮಗೆ ಆ ವಿಷಯನ ಮುಖ್ಯನಾ? ಹಾಗೇನಿಲ್ವಲ್ಲ. ಹಾಗಾದ್ರೆ ನಾವಿಬ್ಬರೇ ಇರುವ ಈ ಸ್ಥಳದಲ್ಲಿ ಆನಂದವಾಗಿ ಹಕ್ಕಿಯಂತೆ ಜೋಡಿಯಾಗಿ ಕುಣಿದಾಡೋಣವೇ? ನಿನಗೆ ಹೇಗೆ ತಿಳಿತಿದೆ ಹಾಗೆ ಮಾಡು ಶಕುಂತಲ.
ಪ್ರವೀಣ್, ಹಾಗಾದ್ರೆ ಬನ್ನಿ ಹೋಗೋಣ. ಹಾ ನಡಿ ಶಕುಂತಲಾ, ಹೋಗೋಣ. ದೇವ ಅಮೋಘ ಸಿದ್ದೇಶ್ವರ, ಏನಪ್ಪ ನಿನ್ನ ಲೀಲೆ ಇದು? ಮನೆಯಲ್ಲಿ ಕೈ ತುತ್ತು ಮಾಡಿ ಉಣ್ಣೋದಕ್ಕೆ ಒಂದು ತುತ್ತು ಅನ್ನನೂ ಇಲ್ಲ. ಆದರೆ ನನ್ನ ಹಿರಿಯ ಮಗ ಶ್ರೀಮಂತರ ಮನೆಯಲ್ಲಿ ದುಡಿಯೋದಕ್ಕೆ ಹೋಗಿದ್ದಾನೆ. ಆದರೆ ವಾರದ ಸಂಬಳವನ್ನು ತೆಗೆದುಕೊಂಡು ಬಂದರೆ ನನ್ನ ಕಿರಿಯ ಮಗನಿಗೆ ಬೀಜ ಕಟ್ಟೋದಕ್ಕೆ ಕೊಡಬೇಕು. ಆದರೆ ಇಲ್ಲಿ ಮುತ್ತಿನಂತ ನನ್ನ ಮಕ್ಕಳಿಗೆ ಕೈ ತುತ್ತು ಮಾಡಿ ಊಟ ಮಾಡಿಸಬೇಕೆಂದರೆ ಮನೆಯಲ್ಲಿ ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಾಯಿತು ಇಂದು ನನ್ನ ಪರಿಸ್ಥಿತಿ. ದೇವ ಅಮೋಘ ಸಿದ್ದೇಶ್ವರ, ಇದೇ ರೀತಿ ಪರಿಪ್ರಿಯಾಗಿ ನಮ್ಮನ್ನು ಕಾಡ್ತಾ ಇದ್ದರೆ ಹೇಗಪ್ಪ ನಿನ್ನ ಲೀಲೆ? ಇಲ್ಲಪ್ಪ ಇಲ್ಲ, ಆದಷ್ಟು ಬೇಗನೆ ನನ್ನ ಮುತ್ತಿನಂಥ ಮಕ್ಕಳಿಗೆ ಅನ್ನದ ಭಾಗ್ಯ ಕೊಡು ಎಂದು ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೇನೆ ತಂದೆ, ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೀನಿ. ಶಾರದಾ, ಶಾರದಾ, ಇನ್ನೂ ಮಲ್ತೇಶ ಏಕೆ ಬರಲಿಲ್ಲ ನೋಡು. ಇವತ್ತೇ ಆ ಗಿರೀಶನ ಫೀ ಬೇರೆ, ಇವತ್ತು ಫೀ ಬೇರೆ ಕಟ್ಟೋದಿದೆ, ಇವತ್ತೇ ಕಟ್ಟಬೇಕು. ಹೌದಮ್ಮ, ಇವತ್ತ ಫೀಸ್ ಕಟ್ಟಬೇಕು. ಅದರಲ್ಲಿ ನಾನು ಜೈಶಾಲಿ ಆಗಬೇಕಮ್ಮ. ಮಕ್ಕಳೇ, ನಾವು ಪಾಪಿಗಳಪ್ಪ, ನಿಜವಾಗ್ಲೂ ನಾವು ಪಾಪಿಗಳು. ಯಾಕೆಂದರೆ ಕೈ ತತ್ತು ಮಾಡಿ ಉಣಿಸುವ ಭಾಗ್ಯ ನಮಗಿಲ್ಲಪ್ಪ ಮಕ್ಕಳೇ, ನಮಗಿಲ್ಲ ಈ ಮನೆಯಲ್ಲಿ. ಅಮ್ಮ, ಅಣ್ಣ ಯಾಕೋ ಬರಲಿಲ್ಲ? ಹೋಗಿ ಕರೆದುಕೊಂಡು ಬರಲಿಲ್ಲಮ್ಮ. ಶಬಾಷ್ ತಮ್ಮ, ಶಬಾಷ್. ನಿಜವಾಗಲೂ ಹೆಮ್ಮೆ ಪಡುತ್ತೇನೆ ನಿನ್ನ ಈ ಆದರ್ಶವನ್ನು ನೋಡಿ. ಅಣ್ಣ ಏನಣ್ಣ ಇದು? ತಲೆಯೆಲ್ಲ ರಕ್ತ, ಮೈಯೆಲ್ಲ ರಕ್ತ. ಏಕಣ್ಣ, ಏನಾಯ್ತು ಹೇಳಣ್ಣ, ಹೇಳು. ಗಿರೀಶ, ಕೆಲಸ ಮಾಡುವ ಸಮಯದಲ್ಲಿ ಇದೆಲ್ಲ ಸಹಜ. ಅದಕ್ಕೇಕೆ ಇಷ್ಟೊಂದು ದುಃಖಿಸುವೆಯೋ? ಯಾಕೋ ಮಲ್ತೇಶ ಇಷ್ಟಕ್ಕೆ ಲೇಟ್ ಮಾಡಿದೆ? ಅಪ್ಪ, ಗೌಡ್ರ ಮನೆಯಲ್ಲಿ ಈ ದಿನ ಬಹಳ ಕೆಲಸ ಬಿತ್ತು, ಅದಕ್ಕಾಗಿ ಬರುವುದು ಲೇಟ್ ಆಯಿತು. ಹಾಂ ಅಮ್ಮ, ಗೌಡ್ರು ಬರುವಾಗ ಈ ಅನ್ನವನ್ನು ಕೊಟ್ಟು ಕಳಿಸಿದ್ದಾರೆ. ಆ ತಂದೆಗೆ ತಮ್ಮಂದಿರಿಗೆ ಊಟಕ್ಕೆ ನೀಡಮ್ಮ. ಆ ರಮೇಶನಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲೇಟ್ ಆಗುತ್ತೆ, ತೆಗೆದುಕೊಳ್ಳಮ್ಮ. ಆದ್ರೆ ಮಲ್ತೇಶ, ನೀನು ಊಟ ಮಾಡಿದೀಯನಪ್ಪ? ಹೇಳು ಮಲ್ತೇಶ, ಹೇಳು. ಅಮ್ಮ, ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ. ಆ ತಂದೆಗೆ ತಮ್ಮರಿಗೆ ಊಟಕ್ಕೆ ನೀಡಮ್ಮ. ಅಣ್ಣ, ತಮ್ಮರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲೇಟ್ ಆಗುತ್ತೆ. ಅಣ್ಣ, ಈ ನಿನ್ನ ತಮ್ಮನ ಮೇಲೆ ಆಣೆ ಇಟ್ಟು ಹೇಳು, ನಾನು ಊಟ ಮಾಡಿ ಬಂದಿರುವೆ ಎಂದು. ಯಾಕಂದ ಮೌನಾಗಿ ಬಿಟ್ಟೆ ಅಲ್ಲ? ಗಿರೀಶ, ಗಿರೀಶ ನೋಡು, ನಾನು ಹೊಟ್ಟೆ ತುಂಬ ಅಲ್ಲೇ ಊಟ ಮಾಡಿ ಬಂದಿದ್ದರೆ ಇಲ್ಲಿ ನಿಮಗೆ ಊಟವಿರುತ್ತಿದ್ದಿಲ್ಲವಪ್ಪ, ಊಟವಿರುತ್ತಿದ್ದಿಲ್ಲ. ನೀವು ಓದುವವರು, ನೀವು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ನನ್ನ ತಮ್ಮರು ತಂದೆ ತಾಯಿ ಎಂದು ಸುಳ್ಳು ಹೇಳಿದೆನಪ್ಪ. ಅಣ್ಣ, ಇಷ್ಟೇ ನನ್ನ ನಮ್ಮನ್ನ ಅರ್ಥ ಮಾಡಿಕೊಂಡಿದ್ದು. ಹಗಲು ರಾತ್ರಿ ಎನ್ನದೆ ನಮಗಾಗಿ ದುಡಿಯೋನು ನೀನೊಬ್ಬನೇ. ಈ ಅನ್ನವನ್ನು ಉಂಡು ನಾವು ನಿನ್ನ ಉಪವಾಸ ಕೆಡುವಂತ ನೀಚರೆಂದು ರಮೇಶ, ರಮೇಶ, ಮನುಷ್ಯರಾದ ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತ್ಯಾಗ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಗಿರೀಶ, ನಮ್ಮ ದೇಶಕ್ಕಾಗಿ ತ್ಯಾಗಿಯಾದ ಮಹಾತ್ಮ ಗಾಂಧೀಜಿ
ನಮ್ಮ ನಾಡಿಗಾಗಿ ತ್ಯಾಗಿಯಾದರು ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ. ಕನ್ನಡಕ್ಕಾಗಿ ತ್ಯಾಗಿಯಾದ ನಟ ಸಾರ್ವಭೌಮ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು. ಸತ್ಯಕ್ಕಾಗಿ ತ್ಯಾಗಿಯಾದ ಸತ್ಯ ಹರಿಶ್ಚಂದ್ರ, ಹರಿಜನರಿಗಾಗಿ ತ್ಯಾಗಿಯಾದ ಡಾಕ್ಟರ್ BR ಅಂಬೇಡ್ಕರ್. ನಮ್ಮನ್ನು ಹೆತ್ತು ಹೊತ್ತು ಸಾಕಿಸಲು ಹಲವು ತ್ಯಾಗಿಯಾದಳು ಈ ನಮ್ಮ ಹೆತ್ತ ತಾಯಿ. ಈ ನನ್ನ ತಾಯಿಗೆ, ನನ್ನ ಒಡ ಹುಟ್ಟಿದ ತಮ್ಮಂದಿರಿಗೆ, ನನ್ನ ಸಾಕಿ ಸಲುಹಿದ ತಂದೆಗೆ, ಒಪ್ಪತ್ತಿನ ಕೋಳಿಗೆ ನಾ ತ್ಯಾಗಿಯಾದರೆ ತಪ್ಪಾಗುವುದಿಲ್ಲ ಗಿರೀಶ, ತಪ್ಪಾಗುವುದಿಲ್ಲ. ಅಣ್ಣ, ನೀನು ಊಟ ಮಾಡಿದರೆ ಮಾತ್ರ ನಾನು ಊಟ ಮಾಡುವೆ ಅಣ್ಣ, ಇಲ್ಲದಿದ್ದರೆ ನಾನು ಕೂಡ ಊಟ ಮಾಡುವುದಿಲ್ಲ ಅಣ್ಣ. ಆಯ್ತಪ್ಪ, ನಾನು ಊಟ ಮಾಡುತ್ತೇನೆ. ನಡೆಯಪ್ಪ, ಊಟ ಮಾಡು. ಅಮ್ಮ, ಎಲ್ಲರಿಗೂ ಊಟಕ್ಕೆ ಬಡಿಸು ಬಾರಮ್ಮ. ಆಗ್ಲಪ್ಪ ಮಕ್ಕಳೇ, ಬನ್ನಿ. ರಮೇಶ, ತೆಗೆದುಕೊಳ್ಳಪ್ಪ ಈ 100 ರೂಪಾಯಿ. ನೋಡು, ಎಲ್ಲ ಫಾರ್ಮ್ ಸರಿಯಾಗಿ ತುಂಬಿರುವೆ ತಾನೆ? ನೋಡು, ಅದಕ್ಕೆ ಬೇಕಾದಂಥ ಓದುವುದನ್ನು ನೀನು ಮುಂದುವರಿಸು. ಇದರಲ್ಲಿ ನೀನು ಜಯಿಸಿ ನೌಕರಿ ಪಡೆದರೆ ನಮ್ಮ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ಅಣ್ಣ ಅಣ್ಣ, ಅವಶ್ಯವಾಗಿ ನಾ ಇದರಲ್ಲಿ ಜಯ ಪಡೆದೇ ತಿರುತ್ತೇನಣ್ಣ. ನನಗೆ ಜಯ ಸಿಗಲೆಂದು ಆಶೀರ್ವಾದ ಮಾಡೋಣ. ಏನು ಮಾಡುತ್ತಿರುವೆ ರಮೇಶ? ನೋಡು, ಈ ಜಗತ್ತಿನಲ್ಲಿ ಅತ್ಯಂತ ಮಹತ್ವದ ದೇವರು ಎಂದರೆ ಹೆತ್ತ ತಾಯಿ. ಹೆತ್ತ ತಾಯಿಗೆ ನಮಸ್ಕರಿಸಿದರೆ ಅವಳಿಂದ ಆಶೀರ್ವಾದ ತೆಗೆದುಕೊಂಡು ಹೋಗು. ತಂದೆ ತಾಯಿ ಆಶೀರ್ವಾದ ಬಹಳ ಮಹತ್ವಪೂರ್ಣವಾದದ್ದು. ಅಮ್ಮ, ಅಪ್ಪ, ನನಗೆ ಜಯ ಸಿಗಲೆಂದು ಆಶೀರ್ವಾದ ಮಾಡಮ್ಮ. ಹೇಳು ಮಗ, ಸದಾ ನಿನಗೆ ಆ ತಂದೆ ಅಮೋಘ ಸಿದ್ದೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರ್ತಾ ಇದೆ. ಹೋಗಪ್ಪ, ನೀನು ಹೋಗುವ ಕೆಲಸಕ್ಕೆ ಯಶಸ್ವಿ ಸಿಗಲಿ. ಆಯ್ತಮ್ಮ, ನಾನು ಹೋಗಿ ಬರ್ತೇನೆ. ಅಣ್ಣ, ನಾನು ಹೋಗಿ ಬರ್ತೇನೆ. ಆಯಿತು, ಹೋಗಿ ಬಾ ನನ್ನ ತಮ್ಮ. ಗಿರೀಶ, ನೀನು ಯಾವಾಗಪ್ಪ BSc ಭಾಗಕ್ಕೆ ಹೋಗೋದು? ಅಣ್ಣ, ನಾನು ಈ ವರ್ಷ ಓದಲಿಕ್ಕೆ ಹೋಗ್ಬಾರ್ದಂತ ಮಾಡಿದ್ದೇನೆ ಅಣ್ಣ, ಓದಲಿಕ್ಕೆ ಹೋಗ್ಬಾರ್ದಂತ ಮಾಡಿದ್ದೇನೆ. ಏನು? ಯಾಕೋ, ಏನಾಗಿದೆ ನಿನಗೆ? ಅಣ್ಣ, ಈಗ ಅಣ್ಣನ ಫೀಸ್ ಕಟ್ಟಲಿಕ್ಕೆ ನೀನು ಒಬ್ಬನೇ ತಂದ್ರೇನು ಅನ್ನಿಸುತ್ತಿರುವೆ. ಹೇಗೋ ಮುಂದಿನ ವರ್ಷ ಅಣ್ಣನಿಗೆ ನೌಕರಿ ದೊರೆಯುತ್ತದೆ, ಆಗ ನಾನು ಓದಿದರಾಯಿತು. ಬೇಡ ಗಿರೀಶ, ಬೇಡ. ನೋಡು,
ಒಂದು ವರ್ಷ ಓದುವುದನ್ನು ನಿಲ್ಲಿಸಿದರೆ ನಿನ್ನಿಂದ ಮುಂದೆ ಓದಲಿಕ್ಕೆ ಆಗುವುದಿಲ್ಲ. ಮುಂದಿನ ವಾರ ನೀನು ಓದಲಿಕ್ಕೆ ಹೋಗಬೇಕು. ಆಯ್ತಣ್ಣ, ನಿನ್ನ ಇಷ್ಟದಂತೆ ಆಗಲಿ, ನಾನೇನು ಬರ್ತೇನಣ್ಣ. ಆಯ್ತು, ಹೋಗು ಗಿರೀಶ, ಮಲಗಿಕೊಳ್ಳು, ಹೋಗು. ಮಾಲ್ತೇಶ, ನಡೆಯಪ್ಪ, ಒಳಗಡೆ ಹೋಗಿ ಇನ್ನಷ್ಟು ಊಟ ಮಾಡಿ ಮಲಗಿ ಕೊಡುವೆ ಅಂತೆ. ಬಾಪ ಮಾಲ್ತೇಶ. ಆಯ್ತಮ್ಮ. ಯಾವ ದರಿದ್ರ ಜಾಗಕ್ಕೆ ಕಾಲಿಡಬಾರ್ದು ಅಂದ್ಕೊಂಡಿದ್ನೋ, ಮತ್ತೆ ಅಲ್ಲಿಗೆ ಕಾಲಿಡುವ ಹಾಗೆ ಮಾಡಿದ ಈ ಭಿಕಾರಿ ಮಾಲ್ತೇಶ. ಮಾಲ್ತೇಶ! ಏನು ಗೌಡ್ರೆ, ಹೇಗೋ ಬಹಳ ಅವಸರದಿಂದ ಬಂದಿರಲ್ಲ. ಅಲ್ಲ, ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಏನಾಯಿತು? ನಮ್ಮ ಮರ್ಯಾದೆ ಬಿಡಿ ಕಾಸಿಗೆ ಗೊತ್ತಿಲ್ಲದ ಅಂತೀವು. ಗೌಡ್ರೆ, ಏನಾಯ್ತು ಅಂತ ಹೇಳಿ ಗೌಡ್ರೆ. ಭಿಕಾರಿ, ನೀನು ತಿಳಿದವನು, ಓದಿದವನು ಅಂತ ತಿಳಿದಿದ್ದೆ, ನಿನ್ನನ್ನು ನಂಬಿದ್ದೆ. ಇಂಥ ಮಣಿಹಾಳು ಕೆಲಸ ಮಾಡ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಶಾಂತಪ್ಪ, ಈ ನಿನ್ನ ದರಿದ್ರ ಮಗ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನೆ ಗೌಡ್ರೆ? ಈ ದಿವಸ ನಮ್ಮ ಮನೆಗೆ ಯಾರೋ ಬರುವವರಿದ್ದಾರೆಂದು ಅಡಿಗೆ ಮಾಡಿಸಿದ್ದೆ. ಅದನ್ನ ಈ ನಿನ್ನ ಮನೆ ಹಾಳಿನ ಮಗ ಕದ್ದು ತಂದಿದ್ದಾನೆ. 4 ಜನ ಬಂದಾಗ ಊಟ ನೋಡಿದರೆ ಸ್ವಲ್ಪವೂ ಇಲ್ಲ. ಅವರೆಲ್ಲರೂ ಇವನ್ ನೋಡಿದರೆ ನನ್ನ ಹೊಟ್ಟೆಯಾಗಿ ಬೆಂಕಿ ಬಿಡಲಾದತ್ತೆ. ನಾನೊಬ್ಬ ಅಗರ್ಭ ಶ್ರೀಮಂತನಾದರೂ 4 ಜನರು ಅದರಿಗೆ ತಲೆ ತೆಗೆಸುವಂತಾಯಿತು ಈ ನಿನ್ನ ಭಿಕಾರಿ ಮಗ ಮಾಡಿದ ತಪ್ಪಿಗೆ. ಮಾಲ್ತೇಶ, ಈ ಗೌಡ್ರು ಹೇಳ್ತಾ ಇರುವ ಮಾತು ನಿಜವೇನಪ್ಪ? ಹೇಳು ಮಾಲ್ತೇಶ, ಹೇಳು. ಇಲ್ಲಮ್ಮ, ಅಮ್ಮ, ನಾನು ನಿನ್ನ ಮಗನಮ್ಮ. ಅನ್ನವನ್ನು ಕದಿಯುವಂತ ಮೂರ್ಖ ನಾನಲ್ಲಮ್ಮ, ನಾನಲ್ಲ. ಅಂದ್ರೆ ನನಗೆ ಹುಚ್ಚಿಡಬೇಕಂತ ಮಾಡಿದರೆ ಸುಮ್ ಬಂದು ಹೇಳಕ್ಕ. ಶಾಂತಪ್ಪ, ನಿಮ್ಮಂಥವ್ರ ಹೊಟ್ಟೆಗಿಂತ ಕೀಳು ಮಗ ಹುಟ್ಟುತ್ತಾನಂತ ನಾ ಎಂದೂ ತಿಳ್ಕೊಂಡಿರಲಿಲ್ಲ. ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಪ್ಪ. ಕದಿಯುವ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನಂದ್ರೆ ಅಪ್ಪ ಹೋಗು, ಅದಕ್ಕೆ ಅಪ್ಪ ನೀ ಹೊಡೆಯಪ್ಪ, ಹೊಡೆ. ನೀನೆಷ್ಟೇ ಹೊಡೆದರೂ ನನಗೆ ಸಿಟ್ಟೆಂಬುವುದೇ ಬರುವುದಿಲ್ಲ. ಏಕೆಂದರೆ ನೀನು ನನ್ನ ತಂದೆಯಪ್ಪ, ನೀನು ತಂದೆ. ಆದ್ರೆ ಆ ಅಮೋಘ ಸಿದ್ದೇಶ್ವರನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಅನ್ನವನ್ನು ನಾನು ಕದ್ದಿಲ್ಲಪ್ಪ. ಈ ಗೌಡ್ರೆ ನನಗೆ ಕೊಟ್ಟು ಕಳಿಸಿದರು. ಇದರಲ್ಲಿ ಏನೋ ಮೋಸವಿದೆಯಪ್ಪ, ಮೋಸ ಇಲ್ಲ. ನಿಲ್ಲಿಸಪ್ಪ, ಹೊಡೆದಣ್ಣ ನಿಲ್ಲಿಸು. ಯಾರೇ ಬಂದು ಏನೇ ಹೇಳಿದ್ರಂತ? ಸ್ವಂತ ಮಗನನ್ನೇ ಹೊಡಿವೇನಪ್ಪ, ಸ್ವಂತ ಮಗನನ್ನೇ ಹೊಡಿವೆಯ ಅಪ್ಪ. ಇದು ಎಲ್ಲ ಈ ಕಟುಕ ಗೌಡ ಕಟ್ಟಿರುವ ಕೆಟ್ಟ ಕಥೆಯಪ್ಪ, ಕೆಟ್ಟ ಕಥೆ ಅಪ್ಪ. ನಿನ್ನೆದುರಿಗೆ ಅಷ್ಟೇ ಅಲ್ಲಪ್ಪ, ಇಡೀ ಸಮಾಜಕ್ಕೆ ಸಾರಿ ಹೇಳುವೆ ಈ ನನ್ನ ಅನ್ನ ಕದಿಯುವಂತ ಕದಿಮ ಅಲ್ಲ ಎಂದು. ಅಪ್ಪ, ಈ ನನ್ನ ಅಣ್ಣ ಇರುವ ಜಾಗ ದೇವರಿರುವ ಜಾಗ. ಆದರೆ
ಈ ಲೋಪರ್ಗೌಡ ನಿಂತಿರುವ ಜಾಗ, ಈ ನನ್ನ ಅಣ್ಣ ಚಪ್ಪಲಿ ಬಿಡುವ ಜಾಗ. ಗಿರೀಶ, ತಪ್ಪು ಗಿರೀಶ, ಹಾಗೆಲ್ಲ ಮಾತನಾಡಬಾರದು. ನೋಡು, ಈಗ ಅವರು ನಾವೆಷ್ಟೇ ಕಷ್ಟ ಬಂದರೂ ನಾವು ತಾಳಲೇಬೇಕು, ಅದಕ್ಕೆ ಕೋಪಿಸಿಕೊಳ್ಳಬಾರದು. ನೋಡು, ಅವರು ಶ್ರೀಮಂತರು ಗಿರೀಶ, ಶ್ರೀಮಂತರು. ಸುಮ್ಮನಿರೋ ಅಣ್ಣ, ಅವರ ಶ್ರೀಮಂತಿಕೆ ನಿನ್ನ ಮೈಯೊಳಗೆ ಅದು ಒಂದು ಕೂದಲಿನ ಸಮ. ಶ್ರೀಮಂತರತ್ತೆ ಶ್ರೀಮಂತರು. ಅಲ್ಲಿ ಬಂದ ಅತಿಥಿಗಳಿಗೆ ಅಳಿಸಿದನ್ನ ನೀಡುತ್ತೀರಾ ನೀವು? ಈ ನನ್ನ ಅಣ್ಣ ತಂದಿರುವ ಅನ್ನ ಅದು ಅಳಚಿತ್ತು, ಅದು ಕೂಡ ನಿನಗೆ ಚೆನ್ನಾಗೇ ಗೊತ್ತಿತ್ತು. ಆದರೆ ನಾಯಿಗೆ ಎಸೆದ ಹಾಗೆ ಎಸೆದ ನೀಚರು ನೀವು. ಅದು ಅಲ್ಲದೆ ನಮ್ಮನೆಗೆ ಬಂದು ನಮ್ಮ ಅಣ್ಣನ ಮೇಲೆ ಅಪರಾಧ ಇಡಲು ಬಂದಿರುವೆ ನೀಚ ಗೌಡ. ಗಿರೀಶ, ಅವರು ನನಗೆ ಅನ್ನ ಹಾಕುವ ಯಜಮಾನ. ಸುಮ್ಮನಿಲ್ಲ. ತಪ್ಪು ಗಿರೀಶ. ಗೌಡ್ರೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ತಮ್ಮ ಇನ್ನೂ ಚಿಕ್ಕವನು, ಅವನು ಏನೂ ಅರಿಯದ ಹುಡುಗ. ಅವನನ್ನು ಕ್ಷಮಿಸಿ ಬಿಡಿ ಗೌಡ್ರೆ, ಕ್ಷಮಿಸಿ ಬಿಡಿ. ನೋಡು ಶಾಂತಪ್ಪ, ಇನ್ನು ಮುಂದಾದರೂ ನಿನ್ನ ಮಗನಿಗೆ ಬುದ್ಧಿ ಹೇಳು. ಯಾರ ಜೊತೆ ಹೆಂಗೆ ನಡ್ಕೋಬೇಕು, ಏನು ಮಾಡ್ಬೇಕಂತ. ಹಿಂಗೆ ತುಡುಗ ಮಾಡಿ ತಿನ್ನೋದು ಕಲಿಬೇಡ. ಬರ್ತೀನಿ. ಮಾಲ್ತೇಶ, ಏನಪ್ಪ ಇದೆಯಲ್ಲ ನೀ ಮಾಡಿದ್ದು? ಏನಿಲ್ಲಮ್ಮ, ನಮ್ಮ ಅಣ್ಣ ತಮ್ಮಂದಿರೊಳಗ ಮತ್ತು ನಿಮ್ಮ ಒಳಗ ನಮ್ಗೆ ವೈರತ್ವ ಬೆಳೆಸಲು ಬಂದಿದ್ದ ನಮ್ಮ ಗೌಡ. ಗಿರೀಶ, ಅವರಿಗೆ ಹಾಗೆಲ್ಲ ಮಾತನಾಡಬಾರದು. ಅವರು ಶ್ರೀಮಂತರು ಗಿರೀಶ. ಅವರು ಏನೇ ಮಾಡಿದ್ರು ನಡೆದೇ ಹೋಗುತ್ತದೆ ಈ ಸಮಾಜದಲ್ಲಿ. ತಪ್ಪು ಗಿರೀಶ, ಹಾಗೆಲ್ಲ ಮಾತನಾಡಬಾರದು. ಹಾಗಲ್ಲಣ್ಣ, ನಿನಗೆ ಯಾರೇ ಕೆಟ್ಟದನ್ನು ಬಯಸಿದರೆ ಈ ತಮ್ಮನೆಗೆ ಸಹಿಸಲು ಸಾಧ್ಯವಾಗುವುದಿಲ್ಲಣ್ಣ, ಸಾಧ್ಯವಾಗುವುದಿಲ್ಲ. ಅಣ್ಣ, ನೀನು ನಾಳೆಯಿಂದ ಅವರ ಮನೆ ಕೆಲಸಕ್ಕೆ ಹೋಗ್ಬೇಡಣ್ಣ, ಹೋಗ್ಬೇಡ. ಗಿರೀಶ, ಹಾಗೆಂದರೆ ಹೇಗೋ? ಹೊಟ್ಟೆಗೇನು ಮಣ್ಣು ತಿನ್ನಬೇಕೇನು? ನನ್ನನ್ನ ತಂದೆನ ಕ್ಷಮೆ ಮಾಡಪ್ಪ. ಯಾರ್ದೋ ಮಾತು ಕೇಳಿ ನಿನ್ನ ಮೇಲೆ ಕೈ ಎತ್ಬಿಟ್ಟೆ. ಅಪ್ಪ, ತಂದೆ ಮಗನಿಗೆ ಹೊಡೆದರೆ ತಪ್ಪಾಗುವುದೇನಪ್ಪ? ಮಾಲ್ತೇಶ, ನಡೆಯಪ್ಪ. ಯಾವುದಕ್ಕೂ ನೀನು ಚಿಂತೆ ಪಡೆಯಬೇಡ. ಯಾಕೆಂದ್ರೆ ಕೆಟ್ಟ ಜನ ಇದ್ದಾರೆ ಈಗಿನ ಸಮಾಜದಲ್ಲಿ. ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ನೀನು ಕೈಕಾಲು ಮುಖ ತೊಳೆದುಕೊಂಡು ಇನ್ನಷ್ಟು ಊಟ ಮಾಡಿ ಮಲ್ಲಿಗೆ ಕೊಡುವೆ ಅಂತೆ. ನಡೆಯರಪ್ಪ ಒಳಗಡೆ. ಆಯ್ತು, ನಡೆಯಮ್ಮ, ಹೋಗೋಣ.